ಭಗವದ್ಗೀತೆ ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗ ಶ್ಲೋಕ 21. ಈ ಶ್ಲೋಕದಲ್ಲಿ ಅರ್ಜುನನು ಪರಮಾತ್ಮನಿಗೆ ಪ್ರಶ್ನೆಯೊಂದನ್ನು ಕೇಳುತ್ತಿದ್ದಾನೆ. ಈ ಪ್ರಶ್ನೆ ಹೀಗಿದೆ: ಈ ಮೂರು ಗುಣಗಳಿಂದ ಅತೀತನಾದವನು ಯಾವ ಲಕ್ಷಣಗಳಿಂದ ಗುರುತಿಸುವುದು? ಅವನು ಯಾವ ಆಚಾರದಿಂದ ಮತ್ತು ಯಾವ ಉಪಾಯದಿಂದ ಈ ಮೂರು ಗುಣಗಳನ್ನು ದಾಟಿ ಹೋಗುತ್ತಾನೆ ಎಂದು. ಕೈರ್ಲಿಂಗೈ ಸ್ತ್ರೀನ್ ಗುಣಾನೇತಾನ್ ಅತೀತೋ ಭವತಿ ಪ್ರಭೋ ಕಿಮಾಚಾರ ಕತೈ ಚೈತಾಂಸ್ ಸ್ತ್ರೀನ್ ಗುಣಾನತಿ ವರ್ತತೆ. ಏತಾನ್ ಈ ತ್ರೀನ್ ಮೂರು ಗುಣಗಳಿಂದ ಅತೀತನಾದ ಪುರುಷನು ಕೈಹಿ ಯಾವ ಲಿಂಗೈಹಿ ಲಕ್ಷಣಗಳಿಂದ ಯುಕ್ತನಾಗಿ ಭವತಿ ಆಗುತ್ತಾನೆ, ಚ ಮತ್ತು ಕಿಮಾಚಾರ ಯಾವ ಪ್ರಕಾರದ ಆಚರಣೆಯುಳ್ಳವನು ಭವತಿ ಆಗುತ್ತಾನೆ, ಹಾಗೂ ಪ್ರಭೋ ಹೇ ಪ್ರಭುವೇ ಮನುಷ್ಯನು ಕಥಂ ಯಾವ ಉಪಾಯದಿಂದ ಏತಾನ್ ಈ ತ್ರೀನ್ ಮೂರು ಗುಣಗಳನ್ನು ಅತಿವರ್ತತೆ ದಾಟಿ ಹೋಗುತ್ತಾನೆ. ಅರ್ಜುನನು ಹೇಳಿದನು, ಈ ಮೂರು ಗುಣಗಳಿಂದ ಅತೀತನಾದ ಪುರುಷನು ಯಾವ ಲಕ್ಷಣಗಳಿಂದ ಯುಕ್ತನಾಗಿರುತ್ತಾನೆ ಮತ್ತು ಯಾವ ಪ್ರಕಾರದ ಆಚರಣೆಯುಳ್ಳವನಾಗುತ್ತಾನೆ, ಹಾಗೂ ಹೇ ಪ್ರಭುವೇ ಮನುಷ್ಯನು ಯಾವ ಉಪಾಯದಿಂದ ಈ ಮೂರು ಗುಣಗಳನ್ನು ದಾಟಿ ಹೋಗುತ್ತಾನೆ. ಇಲ್ಲಿ ಅರ್ಜುನನು ಮೂರು ನಿರ್ದಿಷ್ಟ ಪ್ರಶ್ನೆಗಳನ್ನು ಕೇಳುತ್ತಾನೆ. ಗುಣಾತೀತನ ಚಿಹ್ನೆಗಳೇನು? ಅವನು ಪ್ರಪಂಚದಲ್ಲಿ ಹೇಗೆ ವ್ಯವಹರಿಸುತ್ತಾನೆ? ಅವನು ಗುಣಗಳನ್ನು ದಾಟಿದುದು ಹೇಗೆ?